ಹಬ್ಬದ ಅಬ್ಬರದಲ್ಲಿ ಮರೆಯಾಗ್ತಿದ್ದಾರಾ ಬಾಬಾ ಸಾಹೇಬ್ರು? ನಮಸ್ಕಾರ, ಕನ್ನಡ ಒನ್ ನ್ಯೂಸ್ಗೆ ಸ್ವಾಗತ. ನಾನು ನಿಶ್ಮಾ ಇರ್ಷಾದ್. ಇವತ್ತು ಏಪ್ರಿಲ್ 14, ವಿಶ್ವ ಜ್ಞಾನದ ಸಂಕೇತ, ಭಾರತ ಸಂವಿಧಾನದ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಜಯಂತಿ. ಊರ್ ತುಂಬೆಲ್ಲ ಬ್ಯಾನರ್ಗಳು, ಡಿಜೆ ಹಾಡ್ಗಳು, ಸಿಹಿ ಹಂಚಿಕೆ ನಡೀತಿದೆ. ಆದ್ರೆ ಒಂದು ಕ್ಷಣ ಯೋಚಿಸಿ, ನಾವು ಬಾಬಾ ಸಾಹೇಬ್ರನ್ನ ಕೇವಲ ಫೋಟೋದಲ್ಲಿ ಆರಾಧಿಸ್ತಿದ್ದೀವಾ ಅಥವಾ ಅವರ ವಿಚಾರಗಳನ್ನ ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ತಿದ್ದೀವಾ ಅಂತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಕೇವಲ ಅಂಬೇಡ್ಕರ್ ಅವರ ಇತಿಹಾಸವನ್ನಲ್ಲ, ಅವರ ಆಶಯಗಳನ್ನ ನಾವು ಹೇಗೆ ಬದುಕಬಹುದು ಎಂಬುದನ್ನ ಚರ್ಚಿಸೋಣ. ಬಾಬಾ ಸಾಹೇಬ್ರು ಶಿಕ್ಷಿತರಾಗಿ ಅಂತ ಕರೆ ನೀಡಿದಾಗ ಅದರ ಉದ್ದೇಶ ಕೇವಲ ದೊಡ್ಡ ಸಂಬಳದ ಕೆಲಸ ಗಿಟ್ಟಿಸಿಕೊಳ್ಳೋದಾಗಿರ್ಲಿಲ್ಲ. ಶಿಕ್ಷಣವು ಮನುಷ್ಯನಿಗೆ ಆತ್ಮ ಗೌರವ ಮತ್ತು ವಿವೇಚನೆಯನ್ನ ನೀಡಬೇಕು ಅಂದಿದ್ರು. ಆದ್ರೆ ಇಂದು ನಾವು ಅದನ್ನ ಎಷ್ಟು ಅಳವಡಿಸಿಕೊಂಡಿದ್ದೇವೆ? ಡಿಗ್ರಿ ಸರ್ಟಿಫಿಕೇಟ್ ಕೈಯಲ್ಲಿದ್ರು ನಮ್ಮ ಆಲೋಚನೆಗಳು ಇನ್ನೂ ಹಳೆಯ ಕಾಲದ ಮೌಢ್ಯದಲ್ಲಿ, ಅಂಧಶ್ರದ್ಧೆಯಲ್ಲಿ ಸಿಲುಕಿಕೊಂಡಿಲ್ವೇ? ಶಿಕ್ಷಣ ಪಡೆದ ಮೇಲೂ ನಾವು ಸಮಾಜದ ಅಂಕುಡೊಂಕುಗಳನ್ನ ಪ್ರಶ್ನಿಸದೆ ಮೌನಕ್ಕೆ ಶರಣಾಗ್ತಾ ಇರೋದು ಅಂಬೇಡ್ಕರ್ ಅವರ ಆಶಯಕ್ಕೆ ಮಾಡ್ತಿರುವ ಅಪಮಾನವಲ್ವೇ? ಸಂಘಟಿತರಾಗಿ ಎಂಬ ಮಂತ್ರ ಇಂದು ಕೇವಲ ಚುನಾವಣಾ ಸಮಯದಲ್ಲಿ ಅಥವಾ ಜಯಂತಿಯ ಮೆರವಣಿಗೆಯಲ್ಲಿ ಮಾತ್ರ ಕಾಣಿಸ್ತಾ ಇದೆ. ಅಸಲಿಗೆ ನಾವು ಎಷ್ಟು ಸಂಘಟಿತರಾಗಿದ್ದೇವೆ? ಜಾತಿ ಮತ್ತು ಉಪಜಾತಿಗಳ ಹೆಸರಿನಲ್ಲಿ ನಾವೇ ನೂರಾರು ವಿಭಾಗಗಳಾಗಿ ಹರಿದು ಹಂಚಿದ್ದೇವೆ. ಬಾಬಾ ಸಾಹೇಬ್ರು ಇಡೀ ದೇಶದ ಶೋಷಿತ ಧ್ವನಿಯಾಗೋದಕ್ಕೆ ಬಯಸಿದ್ರು. ಆದ್ರೆ ಇವತ್ತು ನಾವು ನಮ್ಮ ಸ್ವಾರ್ಥಕ್ಕಾಗಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿಗಾಗಿ ಕಿತ್ತಾಡ್ಕೊಳ್ತಾ ಇದ್ದೇವೆ. ನಮ್ಮೊಳಗಿನ ಈ ಒಡುಕನ್ನ ಮೆಟ್ಟಿ ನಿಂತು ಸಮಾನತೆಯ ಆಧಾರದ ಮೇಲೆ ಒಂದಾಗೋದಕ್ಕೆ ನಮಗೆ ಇನ್ನೂ ಸಾಧ್ಯವಾಗಿಲ್ಲ. ಯಾಕೆ? ಹೋರಾಟದ ವಿಚಾರಕ್ಕೆ ಬಂದ್ರೆ ಇಂದು ನಾವು ಕೇವಲ ಪ್ರದರ್ಶನಕ್ಕೆ ಸೀಮಿತವಾಗ್ತಾ ಇದ್ದೇವೆ. ಅನ್ಯಾಯ ನಡೆದಾಗ ಬೀದಿಗಿಳಿಯುವ ನಾವು ಅದೇ ಅನ್ಯಾಯವನ್ನ ನಮ್ಮ ಕಣ್ಣೆದುರೇ ಅಥವಾ ನಮ್ಮ ಮನೆಯ ಪಕ್ಕದಲ್ಲೇ ನಡೆದಾಗ ಮೌನವಾಗಿರ್ತೇವೆ. ಅಂಬೇಡ್ಕರ್ ಅವರು ಸದಾ ಸಾಂವಿಧಾನಿಕ ಹಾದಿಯಲ್ಲಿ ಹಕ್ಕುಗಳಿಗಾಗಿ ಹೋರಾಡಲು ಕಲಿಸಿದ್ರು. ಆದ್ರೆ ನಾವಿಂದು ಸಂವಿಧಾನ ನಮಗೆ ಕೊಟ್ಟಿರುವ ಮತದಾನದ ಶಕ್ತಿಯನ್ನ ಕೇವಲ ಜಾತಿ ಅಥವಾ ಹಣಕ್ಕಾಗಿ ಮಾರಿಕೊಳ್ತಾ ಇದ್ದೇವೆ. ಹಕ್ಕುಗಳ ಬಗ್ಗೆ ಮಾತನಾಡುವ ನಮಗೆ ನಮ್ಮ ಕರ್ತವ್ಯಗಳ ಅರಿವು ಎಷ್ಟಿದೆ ಅಂತ ಪ್ರಶ್ನಿಸಿಕೊಳ್ಬೇಕಿದೆ. ಇನ್ನು ಅತ್ಯಂತ ಗಂಭೀರವಾದ ವಿಷಯವೇನೆಂದ್ರೆ ಸಂವಿಧಾನದ ಸಂರಕ್ಷಣೆ. ಇವತ್ತು ಸಂವಿಧಾನವನ್ನ ಬದಲಿಸುವ ಮಾತುಗಳು ಬಹಿರಂಗವಾಗಿ ಕೇಳಿ ಬರ್ತಾ ಇದ್ರು. ಅದರ ಬಗ್ಗೆ ನಮಗೆ ಎಷ್ಟು ಕಾಳಜಿ ಇದೆ? ಸಂವಿಧಾನವಂದ್ರೆ ಕೇವಲ ಅಂಬೇಡ್ಕರ್ ಅವರಿಗೆ ಸೇರಿದ ಪುಸ್ತಕ ಅಲ್ಲ, ಅದು ಭಾರತದ ಪ್ರತಿಯೊಬ್ಬ ಪ್ರಜೆಯ ಬದುಕಿನ ಹಕ್ಕು. ಸಂವಿಧಾನದ ಆಶಯಗಳಾದ ಜಾತ್ಯತೀತತೆ ಮತ್ತು ಭ್ರಾತೃತ್ವಕ್ಕೆ ಧಕ್ಕೆ ಬರ್ತಾ ಇರುವಾಗ ನಾವು ತೋರ್ತಾ ಇರುವ ಉದಾಸೀನತೆ ಅಪಾಯಕಾರಿಯಾದದ್ದು. ನಾವು ಸಂವಿಧಾನದ ರಕ್ಷಕರಾಗಬೇಕಿದ್ದವರು ಇವತ್ತು ಮೂಕ ಪ್ರೇಕ್ಷಕರಾಗ್ತಾ ಇದ್ದೇವೆ. ಅಂಬೇಡ್ಕರ್ ಅವರು ಮಹಿಳಾ ಹಕ್ಕುಗಳಿಗಾಗಿ ಅಂದು ಹಿಂದೂ ಕೋಡ್ ಬಿಲ್ ತರೋದಕ್ಕೆ ಶ್ರಮಿಸಿದ್ರು. ಆದ್ರೆ ಇಂದು ನಮ್ಮ ಸಮಾಜದಲ್ಲಿ ಹೆಣ್ಮಕ್ಳಿಗೆ ಎಷ್ಟು ಸುರಕ್ಷತೆ ಮತ್ತು ಸಮಾನತೆ ಸಿಗ್ತಾ ಇದೆ? ಮನೆಯ ಒಳಗಿನ ನಿರ್ಧಾರಗಳಿಂದ ಹಿಡಿದು ಸಮಾಜದ ಉನ್ನತ ಸ್ಥಾನಗಳವರೆಗೆ ಮಹಿಳೆಯರಿಗೆ ನಾವು ಎಷ್ಟು ಮುಕ್ತ ಅವಕಾಶ ನೀಡ್ತಿದ್ದೇವೆ? ಬಾಯಲ್ಲಿ ಬಾಬಾ ಸಾಹೇಬ್ರ ಹೆಸರನ್ನ ಜಪಿಸುತ್ತಾ ಬದುಕಿನಲ್ಲಿ ಹೆಣ್ಣು ಮಕ್ಕಳನ್ನ ಕೀಳಾಗಿ ಕಾಣುವ ದ್ವಂದ್ವ ನೀತಿಯನ್ನ ನಾವು ಯಾವಾಗ ಬಿಡ್ತೇವೆ? ಈ ಅಸಮಾನತೆಯನ್ನ ಹೋಗಲಾಡಿಸದಿದ್ರೆ ನಾವು ಅವರ ಅನುಯಾಯಿಗಳು ಅಂತ ಕರೆದುಕೊಳ್ಳೋದಕ್ಕೆ ಅರ್ಹರೇ? ಇತ್ತೀಚಿನ ದಿನಗಳಲ್ಲಿ ಸಂವಿಧಾನ ಬದಲಾವಣೆಯ ಕುರಿತು ವ್ಯವಸ್ಥಿತವಾದ ಮಾತುಗಳು ಕೇಳಿ ಬರ್ತಾ ಇದ್ರು. ಆ ಬದಲಾವಣೆಗಳು ಸಾಮಾನ್ಯ ಜನರ ಹಕ್ಕುಗಳ ಮೇಲೆ ಯಾವ ರೀತಿಯ ಪರಿಣಾಮ ಬೀರಬಹುದು ಎಂಬ ಅರಿವಿದ್ರೂ ಕೂಡ ನಾವ್ ಯಾಕೆ ಇಲ್ಲಿ ಮೌನವಾಗಿದ್ದೇವೆ? ಕೇವಲ ಫೋಟೋಗಳಿಗೆ ಹೂಮಾಲೆ ಹಾಕಿ ಪೂಜಿಸೋದ್ರಿಂದ ಮಾತ್ರ ಅಂಬೇಡ್ಕರ್ ಅವರಿಗೆ ಗೌರವ ಸಲ್ಲಿಸಿದಂತೆ ಆಗದು. ಬದಲಾಗಿ ಅವರು ನೀಡಿದ ಸಂವಿಧಾನದ ಆಶಯಗಳನ್ನ ಬದುಕಿನಲ್ಲಿ ಪಾಲಿಸೋದು ಮತ್ತು ಅದನ್ನ ರಕ್ಷಿಸೋದು ಇಂದು ಅತ್ಯಂತ ಮುಖ್ಯವಾಗಿದೆ. ನಾವು ಹೀಗೆ ಮೌನಕ್ಕೆ ಶರಣಾದ್ರೆ ಬಾಬಾ ಸಾಹೇಬರು ಕಂಡ ಆ ಪ್ರಬುದ್ಧ ಭಾರತದ ಕನಸು ಕಮರಿ ಹೋಗಿ ಅಸಮಾನತೆಯ ಕತ್ತಲೆ ಮತ್ತೆ ನಮ್ಮನ್ನ ಆವರಿಸುವ ಅಪಾಯವಿದೆ. ಆಚರಣೆಯ ಅಬ್ಬರದಲ್ಲಿ ಸಂವಿಧಾನದ ರಕ್ಷಣೆ ಎಂಬ ಮೂಲ ಕರ್ತವ್ಯವನ್ನ ಮರೆತರೆ ಪ್ರಬುದ್ಧ ಭಾರತದ ಕನಸು ಎತ್ತ ಸಾಗುತ್ತಿದೆ ಎಂಬ ಪ್ರಶ್ನೆಗೆ ಉತ್ತರ ಶೂನ್ಯವಾಗಿಯೇ ಉಳಿಯುತ್ತದೆ. ಕೊನೆಯದಾಗಿ, ಜಯಂತಿಯ ಸಂಭ್ರಮದಲ್ಲಿ ಡಿಜೆ ಹಾಡುಗಳಿಗೆ ಕುಣಿಯೋದು, ಸಿಹಿ ಹಂಚೋದು ಸುಲಭ. ಆದ್ರೆ ಅಂಬೇಡ್ಕರ್ ಅವರು ಬಯಸಿದ ಪ್ರಬುದ್ಧ ಭಾರತ ನಿರ್ಮಿಸೋದಕ್ಕೆ ಬೇಕಾದಂತಹ ಶಿಸ್ತು ಮತ್ತು ಪ್ರಾಮಾಣಿಕತೆ ನಮ್ಮಲ್ಲಿ ಎಷ್ಟು ಜನರಿಗಿದೆ? ಕೇವಲ ಫೋಟೋಗೆ ಹಾರ ಹಾಕುವುದಕ್ಕಿಂತ ಅವರ ಯಾವುದಾದ್ರೂ ಒಂದು ತತ್ವವನ್ನ ನಮ್ಮ ಬದುಕಿನಲ್ಲಿ ಸದಾ ನಾವು ಪಾಲಿಸುವ ಪ್ರತಿಜ್ಞೆಯನ್ನ ಮಾಡೋಣ. ಆಚರಣೆಗಿಂತ ಅನುಸರಣೆಯೇ ದೊಡ್ಡದು. ನಾವು ಬದಲಾದಾಗ ಮಾತ್ರ ಸಮಾಜ ಬದಲಾಗುತ್ತೆ ಎಂಬ ಅರಿವು ನಮ್ಮಲ್ಲಿ ಮೂಡಲಿ.
ನೋಡ್ತಾ ಇರಿ ಸಮ ಸಮಾಜಕ್ಕಾಗಿ ಕನ್ನಡ ಒನ್ ನ್ಯೂಸ್. ನಮಸ್ಕಾರ.